ನೀರಾವರಿ ಯೋಜನೆಗಳ ಬಗ್ಗೆ ಬಹಳ ನಮ್ಮ ಉತ್ತರ ಕರ್ನಾಟಕದಲ್ಲಿ ನಾವು ಬಹಳ ನೀರಾವರಿ ಯೋಜನೆಗಳಿಂದ ವಂಚಿತರಾಗಿದ್ದೀವಿ. ಅದಕ್ಕಾಗಿ ಈಗ ನನ್ನಲ್ಲೇನೆ ಒಂದು ಬಸವೇಶ್ವರ ಯಾತ್ ನೀರಾವರಿ ಯೋಜನೆ 17ರಲ್ಲಿ ಅದು ಈ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಅವಾಗ ಪ್ರಾರಂಭ ಮಾಡಿದಂತ ಅದನ್ನು ತುರುತವಾಗಿ ಮುಗಿಸಬೇಕನ್ನುವಂತ ಮಾತನ್ನು ಇಲ್ಲಿ ಹೇಳಬೇಕು. ಇದು 90% 90% ಆ ಕೆಲಸ ಮುಗಿದಿದೆ. ಇನ್ನೊಂದು 10% ಕೆಲಸ ಅದನ್ನು ಮಾಡಿಕೊಟ್ಟದ್ದಾದ್ರೆ 27,000 ಹೆಕ್ಟೇರ್ 65,000 ಎಕರೆಗಳು 30 ಹಳ್ಳಿಗಳಲ್ಲಿ ಕನಿಷ್ಠ 2 ಲಕ್ಷ ಕುಟುಂಬಗಳು ಆ ಯೋಜನೆಯಿಂದ ಬದುಕುವಂತ ವ್ಯವಸ್ಥೆ ಆಗ್ತಿದೆ. ಅದಕ್ಕೆ ಅದು ಸಹಿತ ತುರುತಾಗಿ ಈಗಾಗಲೇ ಈ 2-3 ದಿವಸದಲ್ಲಿ ಟ್ರಯಲ್ ನೋಡ್ತೀವಿ ಅಂದ್ರೆ ಇವತ್ತೇ ನಾನು KNNL MD ಜೊತೆಗೆ ಮಾತಾಡಿದಾಗ 3-4 ದಿವಸದಲ್ಲಿ ನಾವು ಟ್ರಯಲ್ ಮಾಡಿ ಕೊಡ್ತೇವೆ ಅನ್ನುವಂತ ಮಾತನ್ನು ಅವ್ರು ಹೇಳಿದ್ದಾರೆ. ಅದಕ್ಕೆ ಇನ್ನೂ ಸ್ವಲ್ಪ ಒಂದು 300 ಕೋಟಿ ರೂಪಾಯಿ ಅನುದಾನವನ್ನು ಕೊಟ್ಟದ್ದಾದ್ರೆ ಅದು ಕಂಪ್ಲೀಟ್ ವಾಗಿ ನಾವು ಅಲ್ಲಿ ಲೋಕಾರ್ಪಣೆ ಮಾಡಬಹುದು ಅನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಬಯಸ್ತೀನಿ ಅಧ್ಯಕ್ಷರೇ. ಮತ್ತೊಂದು ನಮ್ಮ ಕಡೆ ವಿದ್ಯುತ್ ಕೊರತೆ. ನಾವೆಲ್ಲ ಕಬ್ಬ ಬೆಳೆಯವರು, ಪ್ರತಿನಿತ್ಯ ನಮಗೆ ಪಂಪ್ ಸೆಟ್ದಿಂದ ನೀರು ಈ ಕಬ್ಬಿಗೆ ಬೇಕಾಗೋದ್ರಿಂದ 6 ಗಂಟೆ 7 ಗಂಟೆ ಈ ಕರೆಂಟ್ ಕೊಟ್ಟದ್ದಾದ್ರೆ ನಮ್ಮ ರೈತರಿಗೆ ಬಹಳ ತೊಂದರೆ ಆಗ್ತಿದೆ. ಯಾಕಂದ್ರೆ 6 ಗಂಟೆ ಅಥವಾ 7 ಗಂಟೆ ವಿದ್ಯುತ್ತದಲ್ಲಿ 3-4 ಸಲ ಅದು ಟ್ರಿಪ್ ಆಗಿ ಹೋಗುತ್ತದೆ ಅಧ್ಯಕ್ಷರೇ. ಟ್ರಿಪ್ ಆಗೋದ್ರಿಂದ ಮತ್ತೆ ನಾವೆಲ್ಲ ಪೈಪ್ಲೈನ್ ಮಾಡಿದ್ದೇವೆ. 7-8 ಕಿಲೋಮೀಟರ್ 10 ಕಿಲೋಮೀಟರ್ 20 ಕಿಲೋಮೀಟರ್ ನದಿಯಿಂದ ಪೈಪ್ಲೈನ್ ಮಾಡಿ ನೀರಾವರಿ ಮಾಡ್ಕೊಂಡಂತ ಉದಾಹರಣೆಗಳಲ್ಲೂ ನಮ್ಮಲ್ಲಿ ಇದಾವೆ ಅಧ್ಯಕ್ಷರೇ. ಅದು ಟ್ರಿಪ್ ಆಗಿ ಆ ಮೋಟರ್ಗಳು ಬಂದ್ ಆದವು ಅಂದ್ರೆ ಮತ್ತು ನಾವು ಪ್ರಾರಂಭ ಮಾಡಿ ಆ ಪೈಪ್ಲೈನ್ ತುಂಬಲಿಕ್ಕೆ ಮತ್ತೆ 2 ತಾಸು ಹೋಗ್ತೈತಿ. ಹಿಂಗಾಗಿ ನಾವು 6 ತಾಸು ಕರೆಂಟ್ ಕೊಟ್ಟಿದ್ದಾದ್ರೆ ನೀವು 2 ತಾಸು ನಾವು ನೀರು ಒಗಿಲಿಕ್ಕೆ ಅಲ್ಲಿ ಆಗೋದಲ್ಲ. ಇವು ಸಹಿತ ತೊಂದರೆಗಳಿದಾವೆ. ಅದಕ್ಕಾಗಿ ನಮಗೆ ಕನಿಷ್ಠ 10-12 ತಾಸ ದಿನನಿತ್ಯ ಕರೆಂಟ್ ಅನ್ನು ನಮ್ಮ ರೈತರಿಗೆ ಕೊಟ್ಟದ್ದಾದ್ರೆ ರೈತರಿಗೆ ಬದುಕಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲದ್ರೆ ನಾವು ಅಲ್ಲಿ ರೈತರಿಗೆ ಬದುಕಲಿಕ್ಕೆ ಸಾಧ್ಯ ಆಗೋದಲ್ಲ ಅನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಬಯಸ್ತೇನೆ ಅಧ್ಯಕ್ಷರೇ. ಎರಡನೇದು, ನಾವು ಈಗ 10 HP ಮಠ ನಾವು ಎಲ್ಲ ರೈತರಿಗೆ ಫ್ರೀಯಾಗಿ ಕರೆಂಟ್ ಅನ್ನು ಕೊಟ್ಟಿದ್ದೀವಿ. ಇದು ನಾನು 20 ವರ್ಷದಿಂದ ನಾನು ಈ ಹೋರಾಟವನ್ನು ಮಾಡ್ಕೊಂಡು ಬಂದಿದ್ದೇನೆ ಅಧ್ಯಕ್ಷರೇ. ಏನಾಗಿದೆ, ನಮ್ಮ ಕಡೆ ಸಾಮೂಹಿಕ ಯಾತ ನೀರಾವರಿಗಳನ್ನು ಮಾಡ್ಕೊಂಡಿದ್ದಾರೆ. 100 ಜನ 200 ಜನ 50 ಜನ 5-5 ಎಕರೆದವರು ಚಿಕ್ಕ ಚಿಕ್ಕ ರೈತರು. ಅವನು 5 ಎಕರೆ ಸಲುವಾಗಿ 20 ಕಿಲೋಮೀಟರ್ ಪೈಪ್ಲೈನ್ ಮಾಡಿ ನೀರು ಒಯ್ಲಿಕ್ಕೆ ಆಗೋದಲ್ಲ. ಅವ್ರು ಏನ್ ಮಾಡ್ತಾರೆ, 50 ಜನ ಕೂಡ್ತಾರ, 5-5 ಎಕರೆ 10 ಎಕರೆದವರು ಸಣ್ಣ ರೈತರು ಕೂಡಿ ಆ ಬ್ಯಾಂಕಿನ ಲೋನ್ ಅನ್ನು ಮಾಡಿ ಅವು ತಮ್ಮ ಎಲ್ಲ ಜಮೀನುಗಳಲ್ಲಿ ಬ್ಯಾಂಕಲ್ಲಿ ಅಡವಿ ಇಟ್ಟು ಲೋನ್ ತೆಗೆದು 20 ಕಿಲೋಮೀಟರ್ ನೀರು ತಗೊಂಡು ಹೋಗ್ತಾರೆ ಸರ್. ಅಲ್ಲಿ 10 HP ಮೋಟರ್ ಕುಣಿಸಿದ್ರೆ ನೀರು 20 ಕಿಲೋಮೀಟರ್ ಹೋಗ್ಲಿಕ್ಕೆ ಆಗೋದಲ್ಲ. ಅವಾಗ ಅವರು 100 HP ಅಥವಾ 200 HP ನದಿ ದಂಡಿಗೆ ಪಂಪ್ ಸೆಟ್ ಕುಣಿಸಿ 2 ಲಿಫ್ಟ್ ಮಾಡ್ತಾರ. ಮಾಡಿ ನೀರು ಹೋದು 500 ಎಕರೆನೋ 50 ಎಕರೆನೋ 100 ಎಕರೆನೋ 200 ಎಕರೆ ನೀರಾವರಿ ಮಾಡ್ಕೊಂಡು ಉದಾಹರಣೆಗಳು ನಮ್ಮ ಕಡೆ ಇದಾವೆ. ಇವು ಸಹಿತ ಎಲ್ಲ ಇಡೀ ರಾಜ್ಯದಲ್ಲಿ ಇಲ್ಲ ಅಧ್ಯಕ್ಷರೇ. ಚಿಕ್ಕೋಡಿ, ಕಾಗವಾಡ, ಅಥಣಿ, ಜಮಖಂಡಿ, ಬಾಗಲಕೋಟ್ ಈ ಭಾಗದಲ್ಲಿ ಮಾತ್ರ ಇವು ಲಿಫ್ಟ್ ಇರಿಗೇಷನ್ಗಳಿದಾವೆ. ನಾವೀಗ 10 HP ಕೂಡಿಸಿದವರಿಗೆ ಫ್ರೀ ಆಗಿ ಕೊಟ್ಟಿದ್ದೇವೆ. ಅವರು 100 HP 200 HP ನದಿ ಪಕ್ಕದಲ್ಲಿ ಕುಡಿಸಿದ್ರೆ ಅವ್ರಿಗೆ ಪರ್ ಹೆಡ್ ಅರ್ಧ HP ಬರೋದಿಲ್ಲ, 1 HP ಬರೋದಿಲ್ಲ. ಆದ್ರೆ ಅವರಿಗೆ ನಾವು ಬಿಲ್ ಆಕರಣೆ ಮಾಡ್ತಾ ಇದ್ದೀವಿ. 2 ಲಕ್ಷ 3 ಲಕ್ಷ 4 ಲಕ್ಷ ಬಿಲ್ ಆಕರಣೆ ಮಾಡಿ 20 ವರ್ಷದಿಂದ 10 ಕೋಟಿ 5 ಕೋಟಿ 40 ಲಕ್ಷ 50 ಲಕ್ಷ ಅವ್ರ ಬಿಲ್ಗಳಿದಾವೆ. ಅವ್ರು ಕಟ್ಲಿಕ್ಕೆ ಹೋಗಿಲ್ಲ ಇದುವರೆಗೆ ನಮ್ಮ ರೈತರ. ನಾವು ಅದ್ರ ಕಟ್ಟು ಮಾಡೋದಿಲ್ಲ, ಕರೆಂಟ್ ಅವ್ರಿಗೆ ಅವ್ರು ಕಟ್ಟೋದೂ ಇಲ್ಲ. ಅದನ್ನು ನಾ ಸರ್ಕಾರದಲ್ಲಿ ಏನು ವಿನಂತಿ ಮಾಡ್ಕೋತೀನಿ, ಅವ್ರಿಗೆ ಇದುವರೆಗೆ ಏನು ಅವ್ರಿಗೆ ಬಿಲ್ಗಳಾಗಿದಾವ ಆ ಬಿಲ್ಲನ್ನು ಮಾಪ್ ಮಾಡಿ ಸೂಟ್ ಮಾಡಿ ಅವ್ರಿಗೆ ಮನ್ನಾ ಮಾಡಿ ಇನ್ನು ಮುಂದೆ HP ಮೇಲೆ ಅವ್ರಿಗೆ 1 HP ವರ್ಷಿಗೆ ಇಂತಿಷ್ಟು ಅಂತೇಳಿ ಅವ್ರಿಗೆ ಆಕರಣೆ ಮಾಡಿಕೊಟ್ಟಿದ್ರೆ ಅವ್ರ ರೈತರು ಬಿಲ್ ಕಟ್ಟಲಿಕ್ಕೆ ರೆಡಿ ಇದ್ದಾರೆ.
ಇದು ಸಮಸ್ಯೆ ಎಲ್ಲ. ನಾನು 20 ವರ್ಷದಿಂದ ಈ ಹೋರಾಟ ಮಾಡ್ಕೊತ ಬಂದಿದ್ದೀನಿ. ಆದ್ರೆ ಇನ್ನೂವರೆಗೆ ಅದಕ್ಕೆ ಯಾವುದೇ ಸರ್ಕಾರ ಇರಲಿ ಅಂದಿಲ್ಲ. ಅದಕ್ಕೆ ನಾನು ವಿನಂತಿ ಮಾಡ್ಕೋತೀನಿ, ಆ ಸಾಮೂಹಿಕ ಯಾತ ನೀರಾವರಿಗಳು ಸಹಿತ ಆ ಬಿಲ್ ಏನು 50 ಜನ 100 ಜನ ನದಿಯಿಂದ ನೀರಾವರಿ ಮಾಡ್ಕೊಂಡು ಹೋಗಿದಾರೆ, ಅವ್ರಿಗೂ ಒಬ್ಬರಿಗೆ ಇದಾಗೆ ಶಶಿಕಲಾಕ ಹೇಳಿದಂಗೆ ಒಬ್ಬರಿಗೆ ಸುಣ್ಣ, ಒಬ್ಬರು ಕಣ್ಣಿಗೆ ಬೆನ್ನೆ ಆಗ್ತಿತ್ತು ಅಧ್ಯಕ್ಷರೇ. ಅದಕ್ಕೆ ಅದು ಸಹಿತ ಸರ್ಕಾರದ ಮಟ್ಟದಲ್ಲಿ ಒಂದು ಅವ್ರಿಗೂ ಸಹಿತ ರೈತರಿಗೆ, ಅವರು ರೈತರ ಸರ್, ಚಿಕ್ಕ ಚಿಕ್ಕ ರೈತರವರು, ಅವ್ರಿಗೂ ಸಹಿತ ಯಾವ ತರ ನಾವು 10 HP ದವರಿಗೆ ಮಾಫ್ ಮಾಡ್ತೀವಿ ಅದು ಸಹಿತ ಅವ್ರಿಗೂ ನಾವು ಮನ್ನಾ ಮಾಡಬೇಕು ಅನ್ನೋಂತ ಸರ್ಕಾರದಲ್ಲಿ ನಿಮ್ಮ ಮುಖಾಂತರ ಒತ್ತಾಯ ಮಾಡ್ತೀನಿ. ಮತ್ತೊಂದು ಅಧ್ಯಕ್ಷರೇ, ಬಯಲು ಸೀಮೆಯಲ್ಲಿ ಬರುವಂತ ನಾವೆಲ್ಲ 70 ಜನ 72 ಜನ ಬಯಲು ಸೀಮೆಯಲ್ಲಿ ಬರ್ತೀವಿ ಅಧ್ಯಕ್ಷರೇ. ನಾನು ನೋಡ್ತಾ ಇದ್ದೇನೆ, ಬಯಲು ಸೀಮೆಯಲ್ಲಿ ಒಂದೊಂದು MLAಗಳಿಗೆ 20 ಲಕ್ಷ 10 ಲಕ್ಷ 30 ಲಕ್ಷ ಅನುದಾನವನ್ನು ಕೊಡ್ತಾ ಇದ್ದಾರೆ ಗೌಡ್ರೆ. 30 ಲಕ್ಷ ಬಯಲು ಸೀಮೆಗೆ ಏನೋ ಆಗೋದಲ್ಲ ಅಧ್ಯಕ್ಷರೇ. ನೀವು ನನಗನ್ನಿಸ್ತಿದೆ ಬಯಲು ಸೀಮೆಯಲ್ಲೇ ಬರೋರು ಕಾಣ್ತಿದೆ. ಅದಕ್ಕಾಗಿ ಆ ಬಯಲು ಸೀಮೆ ಬಂದ್ರೆ ಮಾಡ್ರಿ ಒಂದ್, ಇಲ್ಲಕ್ಕೆ ನಮಗೆ ಹೆಚ್ಚಿಗೆ ಅನುದಾನ ಕೊಡ್ರಿ ಒಂದ್. ಈಗ 10 ಲಕ್ಷದ 20 ಲಕ್ಷ ಒಂದು ಏನೂ ಆಗೋದಿಲ್ರಿ, ಏನೂ ಆಗೋದಿಲ್ಲ. ಅವು ಯಾವ ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ಲ ಸರ್. ಅಲ್ಲಿ ರೈತರಿಗೆ ಏನೂ ಆಗೋದಲ್ಲ. ಅಲ್ಲಿ ಅಟ್ಲೀಸ್ಟ್ ಒಬ್ಬ ನಾವು 72 ಜನ MLAಗಳು ಬರ್ತೇವೆ. ನನ್ನ ಅನಿಸಿಕೆ ಪ್ರಕಾರ 70-72 ಜನ ಬಯಲು ಸೀಮೆಯಲ್ಲಿ ಬಂದ್ರು ಸಹಿತ ಅಲ್ಲಿ ನಮಗೆ ಸುಮ್ಮನೆ ಅದೊಂದು ಹೆಸರಿಗೆ ಬಯಲು ಸೀಮೆ, ಅದು ಚಿತ್ರದುರ್ಗದಲ್ಲಿದೆ. ಅದರ ಇದನ್ನ ವರ್ಷಕ್ಕೊಮ್ಮೆ ಮೀಟಿಂಗ್ ಕರೀತಾರೆ. ಆ ಮೀಟಿಂಗ್ಗೂ ಯಾರು MLAಗಳು ಹೋಗೋದಿಲ್ಲ ಅಧ್ಯಕ್ಷ. ನಾವೇನೋ ಈ ಕಡೆ ಹೇಳೋಣ. ಬಯಲು ಸೀಮೆ ನೀವು ಹೇಳಿದಾಗ ಮಂತ್ರಿಗಳ ಸಭೆ ತಗೊಂಡಾಗ ಸದ್ಯಕ್ಕೂ ಒಳಗೆ MLAಗಳು ಕುಂದ್ರಲಾರ್ದಂತ ಪರಿಸ್ಥಿತಿಗಳು ಒಂದ್ ಸಣ್ಣ ಹಾಲ್ನಾಗ ಇಟ್ಟ ಸಭೆ ಮಾಡ್ತಾರೆ. ಅದೇ ನಾನು ಅದನ್ನ ಹೇಳ್ತೇನೆ. ಅಲ್ಲಿ ಅದು ಬಯಲು ಸೀಮೆ ನಾನು ಒಮ್ಮೆ ಹೋಗಿಲ್ಲ ಸರ್. ಅಲ್ಲಿ 20-25 ವರ್ಷದಲ್ಲಿ ನಾನು ಎಂದೂ ಹೋಗಿಲ್ಲ ಅಲ್ಲಿ ಬಯಲು ಸೀಮೆಗೆ. ಅವ್ರ ಮೀಟಿಂಗ್ ಇವು ಬರ್ತಾವ, ನೋಟಿಸ್ ಬರ್ತಾವು, ಅಲ್ಲಿ ಹೋಗೋದಲ್ಲ. ಒಂದು ಕೇಳ್ತಾರ ಮತ್ತ ಅಲ್ಲಿ ನಿಮ್ ಬಯಲು ಸೀಮೆಯಲ್ಲಿ ನಿಮಗೆ 20 ಲಕ್ಷ ಕೊಡಲಾಗಿದೆ, ಅದ್ರ ಕ್ರಿಯಾ ಯೋಜನೆ ಕೊಡಿರ್ತಾರೆ. ಏನ್ 20 ಲಕ್ಷದ ಏನ್ ಖರ್ಚು? 4 ಬಾಂಧ ಹಾಕ್ಲಾಕ ಆಗೋದಿಲ್ರಿ ಗೌಡ್ರ. ಅದಕ್ಕೆ 4 ಬಾಂಧ ಹಾಕ್ಲಾಕ ಕೊಡುದಿಲ್ಲ. ಅದಕ್ಕೆ ಅದನ್ನ ಬಂದರೆ ಮಾಡ್ರಿ ಒಂದ, ಇಲ್ಲಿಗೆ ಅದ್ರ ಪ್ರಾರಂಭ ಮಾಡಿ ಅದಕ್ಕೆ ಹೆಚ್ಚಿಗೆ ಅನುದಾನ ಕೊಡ್ರಿ ಅಂತೇಳಿ ತಮ್ಮ ಮುಖಾಂತರ ಕೇಳಲಿಕ್ಕೆ ಬಯಸ್ತೇನೆ. ನಂದು ಒಂದು ಹೊಸ ತಾಲೂಕಾಗಿದೆ ಅಧ್ಯಕ್ಷ, ಮುಗಿಸ್ತೇನೆ. ನಾ ಎಂದು ಮಾತಾಡಂಗಿಲ್ಲ. ಇದೇನೋ ಒಂದು ಮತ್ತು ನಾವು ಉತ್ತರ ಕರ್ನಾಟಕದ ಇಲ್ಲಿ ಬೆಳಗಾವಿ ಅಧಿವೇಶನಲ್ಲೇ ಮಾತಾಡ್ಬೇಕಂತ ಏನು ಕಾನೂನು ಇಲ್ಲ ಅಧ್ಯಕ್ಷರೇ. ನೀವು ಅಲ್ಲಿ ಬೆಂಗಳೂರಲ್ಲಿ ಬಿ ನಮಗ ಉತ್ತರ ಕರ್ನಾಟಕದ ಬಗ್ಗೆ ಮಾತಾಡ್ಲಿಕ್ಕೆ ಅವಕಾಶಗಳನ್ನು ಕೊಡ್ತು ಬರ್ರಿ. ಏನ್ ಸಂವಿಧಾನದಲ್ಲಿ ಬರ್ದಿದೆಯಾ? ಬೆಳಗಾವಿ ಅಧಿವೇಶನ ನಡೆದಾಗ ಸರ್, ಹಿಂದೆ ನಾವು ಈಗ ಒಂದು 15-20 ವರ್ಷದಿಂದ ಬೆಳಗಾವಿ ಅಧಿವೇಶನ ಆದ ನಂತರ ನಾವು ಬಹಳ ಸಂತೋಷ ಪಟ್ಟಿದ್ವಿ. ನಾನು ಬಹಳ ಸಂತೋಷ ಪಟ್ಟಿದ್ದೆ. ಇಲ್ಲ, ನಮ್ಮ ಸಮಸ್ಯೆಗಳನ್ನು ಇಲ್ಲಿ ಬಗೆಹರಿಸ್ಕೋಬಹುದು, ಇಲ್ಲಿ ಮಾತಾಡಬಹುದು, ಅವು ಇತ್ಯರ್ಥ ಆಗ್ಬಹುದು. ಏನೋ ಒಂದು ನಮಗೆ ಉತ್ತರ ಕರ್ನಾಟಕದವ್ರಿಗೆ ಏನೋ ಒಂದು ಆಶಯ ಹೊಂಟಿತ್ತು ಸರ್. ಆದ್ರೆ ಇದುವರೆಗೆ ನಮಗೆ ನಾವೇನು ಚರ್ಚೆನಾರ ಮಾಡಕ್ ಅವಕಾಶ ಸಿಕ್ಕಿದೆ ಅಲ್ಲ, ಅಲ್ಲಿ ಮಾಡಬಹುದಲ್ಲ ಸರ್. ಅಲ್ಲಿ ಯಾಕೆ ಅವಕಾಶ ಕೊಡಲ್ಲ ನಮಗೆ? ಈಗ ಬೆಂಗಳೂರಲ್ಲಿ ಯಾಕೆ ಅವಕಾಶ ಕೊಡಲ್ಲ? ವಿಜಯೇಂದ್ರ ಅಲ್ಲ, ನೀವು ಅವ್ರ ಉಪಾಧ್ಯಕ್ಷ ಇದ್ರು ಚಲೋ ಇತ್ತು ಸರ್. ನೀವು ಬಂದು ನಮಗೆಲ್ಲ ಡಿಸ್ಟರ್ಬ್ ಮಾಡ್ತೀರಲ್ಲ. ಈಗ ಕಾಗೆ ಅವ್ರು ತಾವು ನಾನು ಟಿವಿಯಲ್ಲಿ ನೋಡ್ತಾ ಇದ್ದೆ, ನೀವು ಬಹಳ ಚೆನ್ನಾಗಿ ಮಾತಾಡಿದ್ದೀರಿ, ಎಲ್ಲರಿಗೂ ಕೂಡ ಪ್ರಯೋಜನ ಆಗಿದೆ. ನನ್ಗೆ ಮನಸ್ಸಿದೆ ನಿಮ್ಗೆ ಇನ್ನಷ್ಟು ಕೂಡ ಕೊಡ್ಬೇಕಂತ ಹೇಳಿಕೊಂಡು. ಆದಾಗ ಬೇರೆ ಕೆಲವು 4 ಜನ ಮಾತಾಡ್ಲಿ, ಸಂಜೆ ನಂತರ ಮತ್ತೆ ಮಾತಾಡ್ಲಿಕ್ಕೆ ನಾನು ಅವಕಾಶ ಮಾಡಿ ಕೊಡ್ತೇನೆ. ಸ್ವಲ್ಪ ಸಮಯ ಅವಕಾಶ ಕೊಡಿ. ಇನ್ನು ಒಟ್ಟ ಮುಗಿಸುತ್ತೇನೆ ಸರ್. ಬೇಗ ಮುಗಿಸ್ತಾರೆ. ಮುಗಿಸ್ತೇನೆ ಸರ್. ಉತ್ತರ ಕರ್ನಾಟಕ ಬಗ್ಗೆ ಇಲ್ಲಿ ಬೆಳಗಾಮದಲ್ಲೇ ಕೊಡ್ಬೇಕಂತೇಳಿ ಏನು ಕಾನೂನಿಲ್ಲ. ನಮ್ಗೆ ಅಲ್ಲಿ ಬೆಂಗಳೂರಲ್ಲಿ ಬಿ ಉತ್ತರ ಕರ್ನಾಟಕ ಬಗ್ಗೆ ಮಾತಾಡ್ಲಿಕ್ಕೆ ಅವಕಾಶ ಮಾಡಿ ಕೊಡ್ರಿ. ಖಂಡಿತ ಕೊಡು. ಅದಕ್ಕಾಗಿ ಅಧ್ಯಕ್ಷರೇ, ಈ ಹೊಸ ತಾಲೂಕಾ ನಂದ ಆಗಿದ್ರಿಂದ ಅಲ್ಲಿ ಮೂಲಭೂತ ಸೌಕರ್ಯಗಳಿಗೆ ಇನ್ನೂ ಹೆಚ್ಚಿನ ಅನುದಾನವನ್ನು ಕೊಡಬೇಕು ಅನ್ನುವಂತ ವಿನಂತಿಯನ್ನು ಸಹಿತ ಈ ತಮ್ಮ ಮುಖಾಂತರ ಮಾಡ್ಕೊಳ್ಳಿಕ್ಕೆ ಇನ್ನೂ ಎಲ್ಲಾ ಇಲಾಖೆಗಳು ಬರ್ಬೇಕಲ್ಲಿ. ಈ ಒಂದು ತಹಶೀಲ್ದಾರ್ ಕಚೇರಿ, ಒಂದು BO ಕಚೇರಿ, ಒಂದು CDPO ಕಚೇರಿ, ಮತ್ತಿನ್ನು CPI ಬರಬೇಕು, DSP ಕಚೇರಿ ಬರಬೇಕು, ಅಗ್ರಿಕಲ್ಚರ, ಹಾರ್ಟಿಕಲ್ಚರ, ಜಿಲ್ಲಾ ಪಂಚಾಯತಿ, PWD ಇವೆಲ್ಲ ಕಚೇರಿಗಳು ಬರಬೇಕಾದ ಸರ್. ಅದಕ್ಕಾಗಿ ಇವು ಸಹಿತ ಮುಂದಿನ ಮತ್ತೊಂದು ನಮ್ಮಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಸರ್ ಅಧ್ಯಕ್ಷರೇ, ಸಕ್ಕರೆ ಕಾರ್ಖಾನೆ, ಸಹಕಾರಿ ಸಕ್ಕರೆ ಕಾರ್ಖಾನೆಗಳು ಸರ್ ಏನಾಗಿದೆ ಅಧ್ಯಕ್ಷರೇ? ಸಹಕಾರಿ ಸಕ್ಕರೆ ಕಾರ್ಖಾನೆಗಳು
ಬಹಳ ಲಾಸದಲ್ಲಿದಾವೆ. ಸಹಕಾರಿ ಸಕ್ಕರೆ ಕಾರ್ಖಾನೆಗಳೇ ಯಾಕೆ ಲಾಸದಲ್ಲಿದಾವು ಗೌಡ್ರ ನೀವು? ಯಾಕಂದ್ರೆ ಸರ್ ಅದು ನಾವು ಸಹಕಾರಿ ಸಕ್ಕರೆ ಕಾರ್ಖಾನೆಗಳಲ್ಲಿ ಕಾಟ ಹೊಡಿದಿಲ್ಲ. ಈ ಪ್ರೈವೇಟ್ ಅದವರೆಲ್ಲರೂ ತೂಕದಲ್ಲಿ ಮೋಸ ಮಾಡ್ತಾರೆ, ಅದಕ್ಕಾಗಿ ಅವರು ಲಾಭದಲ್ಲಿದ್ದಾರೆ. ಅವರು ಸಹಕಾರಿ ಸಕ್ಕರೆ ಕಾರ್ಖಾನೆಯಲ್ಲಿ ಬೇರೆ ಬೇರೆ ಇಥನಾಲ್ ಅಥವಾ ಕೋ ಜನರೇಷನ್ ಅಥವಾ ಡಿಸ್ಟಿಲರಿ ಮಾಡಬೇಕಾದ್ರೆ ನಮಗ ಇವತ್ತು ಯಾರು ಸರ್ಕಾರದವರು ಮುಂದೆ ಬರ್ತಾ ಇಲ್ಲ. ಎಲ್ಲಾ ಸಹಕಾರಿ ಸಕ್ಕರೆ ಕಾರ್ಖಾನೆಗಳು ಇವತ್ತೆಲ್ಲ ಲೀಸ್ ಮೇಲೆ ಕೊಡುವಂತ ಪರಿಸ್ಥಿತಿಗಳು ಉತ್ತರ ಕರ್ನಾಟಕದಲ್ಲಿ ಬಂದಿದ್ದಾವೆ ಅಧ್ಯಕ್ಷರೇ. ಪ್ರೈವೇಟ್ದವ್ರದ್ದೆಲ್ಲ ಚಲೋ ನಡೆದವ್ರೆ. ಪ್ರೈವೇಟ್ದವ್ರದ್ದು ಸಕ್ಕರೆ ಕಾರ್ಖಾನೆ ಲಾಭದಾಗೆ ಆತೈತಿ, ಸಹಕಾರಿ ಸಕ್ಕರೆ ಕಾರ್ಖಾನೆಗಳು ಯಾಕೆ ಲಾಭದಲ್ಲಿ ಆಗೋದಲ್ಲ? ಓಕೆ, ಈಗ ಉತ್ತರ ಕರ್ನಾಟಕ ಮಾತಾಡಿ ಸಕ್ಕರೆ ಮತ್ತೆ ಅಧ್ಯಕ್ಷರೇ, ಅದಕ್ಕ ನಮಗೆ ಮಹಾರಾಷ್ಟ್ರದಲ್ಲಿ ಒಂದು ತಂದಿದ್ದೇನೆ ಸರ್, ನನಗೆ ಮಾಹಿತಿ ಒಂದು 2 ನಿಮಿಷದಲ್ಲಿ ಮುಗಿಸ್ತೇನೆ ಸರ್. ಇದು ನಾನು ಹಳ್ಳಿಗಳಲ್ಲಿ ಕೇಳ್ತಾರೆ ಸರ್, ನೀವು ಅಲ್ಲಿ ಹೋಗಿ ಏನ್ ಮಾಡ್ರಿ ಬೆಳಗಾವ್ದಾಗ ನಾನು ಹೇಳ್ತೇನೆ, ನನ್ನ ಹತ್ರ ಕೇಳಿ, ನೀವು ಚೆನ್ನಾಗಿ ಮಾತಾಡಿದ್ರೆ ಮನೆಗೆ ಬಂದ್ರೆ ಅದು ಕೇಳ್ತಾರೆ ಸರ್. ಹಂಗಾಗಲ್ಲ, ಒಂದು 2 ನಿಮಿಷ ಮುಗಿಸ್ತಾರೆ. 20 ನಿಮಿಷ ಆಯ್ತು, ಏನ್ ಮಾಡುದು? ಹಾಗಾದ್ರೆ ಎಲ್ಲ ಮಾತಾಡ್ಬೇಕು ಸರ್. ಉಪಾಧ್ಯಕ್ಷ ಇದ್ರೆ ಚಲೋ ಇತ್ತು ನೋಡ್ರಿ ಇದು, ನೀವು ಬಂದು ನಮಗೆಲ್ಲ ಸರ್. ಮಹಾರಾಷ್ಟ್ರ ಸಕ್ಕರೆ ಕಾರ್ಖಾನೆಗಳಿಗೆ ಸರ್ಕಾರದವರು ಅಲ್ಲಿ ಯಾವ ಲಾಸದಲ್ಲಿ ಸಕ್ಕರೆ ಕಾರ್ಖಾನೆ, ಸಹಕಾರಿ ಸಕ್ಕರೆ ಕಾರ್ಖಾನೆಗಳು ಯಾರು ಲಾಸದಲ್ಲಿದ್ದಾರೆ ಅವರಿಗೆ ಸಹಾಯಧನವನ್ನು ಮಾಡ್ತಾ ಇದ್ದಾರೆ ಸರ್. 100 ಕೋಟಿ 200 ಕೋಟಿ. ಇಲ್ಲಿಯೂ ಸಹಿತ ನಮ್ಮ ಸಹಕಾರಿ ಸಕ್ಕರೆ ಕಾರ್ಖಾನೆಗಳಿಗೆ ಸರ್ಕಾರದಿಂದ ನಮಗೆ ಸಹಾಯಧನ ಮಾಡಿದ್ದಾದ್ರೆ ನಮ್ಮ ಈ ಸಹಕಾರ ಕ್ಷೇತ್ರ ಬದುಕಲಿಕ್ಕೆ ಸಾಧ್ಯ ಆಗ್ತಿದೆ. ಅದಕ್ಕಾಗಿ ನಾನು ಮುಖ್ಯಮಂತ್ರಿಗಳು ಇಲ್ಲಿದ್ದಾರೆ, ನಾನು ಒಂದು ವಿನಂತಿ ಮಾಡ್ತೀನಿ. ಈ ಮತ್ತು ಇಲ್ಲ, ನಾನು ಏನೇನೋ ಇರ್ತಿದೀವಿ, ನಾನು ಡಿಸ್ಟರ್ಬ್ ಮಾಡಿ ನಾನೆಲ್ಲ ಮರೆಸಿಬಿಟ್ರೆ ಅಧ್ಯಕ್ಷರೇ. ಕೂತ್ಕೊಳ್ಳಿ ಹಾಗಾದ್ರೆ. ಅದಕ್ಕೆ ಈಗ ನಾವೆಲ್ಲರೂ ಮಹಾರಾಷ್ಟ್ರದಲ್ಲಿ ಮತ್ತು ನಮಗೆ ದರಗಳಲ್ಲಿಯೂ ಸಹಿತ ವ್ಯತ್ಯಾಸ ಇದೆ ಅಧ್ಯಕ್ಷರೇ. 200ರಿಂದ 300 ರೂಪಾಯಿ ಅಲ್ಲಿ ಮಹಾರಾಷ್ಟ್ರದವರು ರೈತರಿಗೆ ಹೆಚ್ಚು ಕೊಡ್ತಾ ಇದ್ದಾರೆ. ನಾವು ಇಲ್ಲಿ ಕಡಿಮೆ ಕರ್ನಾಟಕದಲ್ಲಿ ನಾವು ಕಡಿಮೆ ತಗೋತಾ ಇದ್ದೀವಿ. ಅದಕ್ಕಾಗಿ ಈ ಸಹಕಾರಿ ಸಕ್ಕರೆ ಕಾರ್ಖಾನೆಗಳಿಗೆ ಸರ್ಕಾರದಿಂದ ಸಹಾಯ ಆಗಬೇಕು ಅನ್ನುವಂತ ವಿನಂತಿಯನ್ನು ಇಲ್ಲಿ ಮಾಡ್ಕೊಂಡು, ಇನ್ನೂ ಬಹಳ ಮಾತಾಡಬೇಕಾಗಿತ್ತು ಅಧ್ಯಕ್ಷರೇ, ಆದ್ರೆ ನೀವು ಏನೇನೋ ಗಡಬಡಿ ಮಾಡ್ತಾ ಇದ್ರಿ. ಅದಕ್ಕೆ ಹೆಚ್ಚಿಗೆ ಮಾತಾಡಲಿಕ್ಕೆ ಹೋಗೋದಿಲ್ಲ. ನೀವು ಧನ್ಯವಾದಗಳು. ನಮ್ಮ ಉತ್ತರ ಕರ್ನಾಟಕ ಬಗ್ಗೆ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟದಕ್ಕಾಗಿ ತಮಗೆ ಧನ್ಯವಾದಗಳನ್ನು ಅರ್ಪಿಸಿ ನನ್ನ ಮಾತಿಗೆ ವಿರಾಮ ಹೇಳ್ತಾ ಇದ್ದೇನೆ ಅಧ್ಯಕ್ಷರೇ. ಧನ್ಯವಾದಗಳು.